Hello everyone. In this video, I am going to talk about CEDAW, Convention on the Elimination of All Forms of Discrimination Against Women. ಅಂದ್ರೆ ಮಹಿಳೆಯರ ವಿರುದ್ಧದ ಎಲ್ಲ ರೀತಿಯ ತಾರತಮ್ಯವನ್ನು ತೆಗೆದುಹಾಕುವ ಒಪ್ಪಂದ. ಇದನ್ನ ಇನ್ನೊಂದು ರೀತಿಯಲ್ಲಿ ಸಿಡಾ ಅಂತ ಕೂಡ ಕರೀತಾರೆ. The CEDAW is an international human rights treaty. ಇದು ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಸೂದೆ ಆಗಿದೆ. And it was adopted in 1979 at New York by the United Nations General Assembly. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 1979ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಇದನ್ನ ಅಂಗೀಕರಿಸಲಾಯಿತು. And it was instituted on 3rd September 1981 and has been ratified by 189 states as per 2016. ಈ ಒಪ್ಪಂದವು 1981 ಸೆಪ್ಟೆಂಬರ್ 3ರಂದು ಅಧಿಕೃತವಾಗಿ ಸಾಂಸ್ಥಿಕ ರೂಪವನ್ನು ಪಡೆದುಕೊಂಡು ಜಾರಿಗೆ ಬರುತ್ತೆ. ಇದುವರೆಗೆ ಅಂದರೆ 2016ರವರೆಗೆ ಒಟ್ಟು 189 ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕುವ ಮೂಲಕ ಅಂಗೀಕರಿಸಿದವೆ. CEDAW is often described as an international bill of rights for women. ಈ ಒಪ್ಪಂದವನ್ನ ಸಾಮಾನ್ಯವಾಗಿ ಮಹಿಳಾ ಹಕ್ಕುಗಳ ಅಂತಾರಾಷ್ಟ್ರೀಯ ಮಸೂದೆ ಎಂದೇ ವಿವರಿಸಲಾಗುತ್ತೆ. CEDAW focuses on women rights and women issues worldwide. ಈ ಒಪ್ಪಂದವು ಜಗತ್ತಿನಾದ್ಯಂತ ಮಹಿಳಾ ಹಕ್ಕುಗಳು ಹಾಗೂ ಮಹಿಳೆಯರ ಸಮಸ್ಯೆಗಳ ಕುರಿತಾಗಿ ವ್ಯವಹರಿಸುವ ಕೆಲಸವನ್ನ ಮಾಡುತ್ತೆ. ಒಟ್ಟಾರೆ ಈ CEDAW ಒಪ್ಪಂದ ಮಹಿಳೆಯರ ವಿರುದ್ಧದ ಎಲ್ಲ ರೀತಿಯ ತಾರತಮ್ಯವನ್ನ ತೊಲಗಿಸುವುದು, ಲಿಂಗ ಸಮಾನತೆಯನ್ನು ಸಾಧಿಸುವುದು ಈ ಒಪ್ಪಂದದ ಬಹು ಮುಖ್ಯವಾದಂತ ಗುರಿ. CEDAW, it follows the following 3 principles. CEDAW ಒಪ್ಪಂದವು ಬಹುಮುಖ್ಯವಾಗಿ 3 ತತ್ವಗಳನ್ನ ಅನುಸರಿಸುತ್ತೆ. ಅವುಗಳು ಯಾವುವು ಅಂತ ಅಂದ್ರೆ, ಮೊದಲನೇದು ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ, ಅಂದ್ರೆ ಗಣನೀಯ ಸಮಾನತೆ. Some people are born with much more access and opportunities as compared to others. ಇತರರಿಗೆ ಹೋಲಿಕೆ ಮಾಡಿದ್ರೆ ಕೆಲವೊಬ್ಬರಿಗೆ ಜನ್ಮತಃ ಅವಕಾಶಗಳು ಹೆಚ್ಚಾಗಿ ಲಭ್ಯ ಇರ್ತವೆ, ಇನ್ನು ಕೆಲವರಿಗೆ ಲಭ್ಯ ಇರಲ್ಲ. ಇನ್ನು gender stereotypes enforce the difference between men and women, and it labels women as weak and need a protection. ಲಿಂಗಾಧಾರಿತವಾದಂತ ಕೆಲವೊಂದು ಸ್ಟೀರಿಯೋಟೈಪ್ಗಳು ಪುರುಷ ಮತ್ತೆ ಮಹಿಳೆಯರು ಅಂತ ಹೇಳಿ ವ್ಯತ್ಯಾಸವನ್ನ ಕಲ್ಪಿಸ್ತವೆ. ಮತ್ತೆ ಇವುಗಳು ಮಹಿಳೆಯರನ್ನ ವೀಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತವೆ, ಅವರಿಗೆ ಸ್ಪೆಷಲ್ ನೀಡ್ಸ್ಗಳ ಬೇಕಾಗಿದೆ ಅಂತ ಹೇಳಿ ಕೂಡ ಪರಿಗಣಿಸ್ತವೆ. ಸ್ಟೀರಿಯೋಟೈಪ್ಸ್ ಅಂದ್ರೆ ಇಲ್ಲಿ ರೂಢಿಗತವಾದಂತ ಹೇಳಿಕೆಗಳು ಅಥವಾ ಸಿದ್ಧ ಮಾದರಿ ಹೇಳಿಕೆಗಳು ಅಂತ ಕರೀತಾರೆ. ಅಂದ್ರೆ ಪುರುಷ ಮತ್ತೆ ಮಹಿಳೆ ಇವರನ್ನ ಕ್ಯಾರೆಕ್ಟರೈಸ್ ಮಾಡುವಂತ, ಲಕ್ಷಣೀಕರಿಸುವಂತ ಕೆಲವು ಗುಣಗಳನ್ನ ಇಟ್ಟುಕೊಂಡು ಅವರು ಹೀಗೆ ಅಂತ ಹೇಳುವಂತ ಹೇಳಿಕೆಗಳನ್ನ ಸ್ಟೀರಿಯೋಟೈಪ್ ಅಂತ ಕರೀತಾರೆ. ಅವುಗಳನ್ನ ರೂಢಗತ ಹೇಳಿಕೆಗಳು ಅಂತ ಕೂಡ ಕರಿಬಹುದು. ಉದಾಹರಣೆಗೆ, ಪುರುಷರು ಅಗ್ರೆಸಿವ್, ಟಫ್, ಡಾಮಿನೆಂಟ್, ಲಾಜಿಕಲ್, ಇಂಡಿಪೆಂಡೆಂಟ್ ಆಗಿರ್ತಾರೆ ಅಂತ ಹೇಳುವಂಥದ್ದು. ಮಹಿಳೆಯರು ನರ್ಚರಿಂಗ್, ಸಬ್ಮಿಸಿವ್, ಪ್ಯಾಸಿವ್, ಟಾಕೆಟಿವ್, ಎಮೋಷನಲ್ ಆಗಿರ್ತಾರೆ ಅಂತ ಹೇಳುವಂಥದ್ದು. ಬಟ್ ಇನ್ ರಿಯಾಲಿಟಿ ಬೋತ್ ಶೇರ್ಸ್ ದ ಸೇಮ್ ಟ್ರೈಟ್ಸ್. ವಾಸ್ತವದಲ್ಲಿ ಪುರುಷ ಮತ್ತೆ ಮಹಿಳೆಯರು ಇಬ್ರು ಕೂಡ ಈ ಎಲ್ಲ ಗುಣಗಳನ್ನ ಹಂಚಿಕೊಳ್ತಾರೆ ಸಹಜವಾಗಿ. ಇನ್ನು ಕೆಲವೊಂದು ಆರ್ಗ್ಯುಮೆಂಟ್ಗಳ ಪ್ರಕಾರ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಪುರುಷರಿಗೆ ಹೆಚ್ಚಿನ ಅಧಿಕಾರ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ತಮ್ಮ ಫ್ಯಾಮಿಲಿಗೆ ಪ್ರೊವೈಡ್ ಮಾಡುವಂತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ತಮ್ಮ ಫ್ಯಾಮಿಲಿಯನ್ನ ನೋಡಿಕೊಳ್ಳುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಆರ್ಥಿಕ ಸಂಪನ್ಮೂಲಗಳ ಮೇಲೆ ಪುರುಷರಿಗೆ ಹೆಚ್ಚಿನ ಅಧಿಕಾರ ಇರಬೇಕು ಅಂತ ಹೇಳಿ ಒಂದ್ ರೀತಿಯ ಆರ್ಗ್ಯುಮೆಂಟ್ ಇರುತ್ತೆ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಇದು ಸರಿಯಾಗಲ್ಲ. ಯಾಕೆಂದ್ರೆ ಈ ತರದ ಆರ್ಗ್ಯುಮೆಂಟ್ಗಳಿಂದ ಏನಾಗುತ್ತೆ, ಮಹಿಳೆಯರು ಆರ್ಥಿಕ ಕ್ಷೇತ್ರದಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಬಹುದೊಡ್ಡ ಅಡೆತಡೆ ಉಂಟಾಗತ್ತೆ. ಮಹಿಳೆಯರು ಕೆಲವೊಮ್ಮೆ
ಅನ್ಮ್ಯಾರಿಡ್ ಇರ್ತಾರೆ, ಡಿವೋರ್ಸ್ಡ್ ಇರ್ತಾರೆ, ವಿಡೌಡ್ ಇರ್ತಾರೆ, ಸಪರೇಟೆಡ್, ಅಬಾಂಡನ್ಡ್ ಬೈ ವೇರಿಯಸ್ ಸರ್ಕಮ್ಸ್ಟಾನ್ಸಸ್. ಈ ಎಲ್ಲಾ ಕಾರಣಗಳಿಂದ ಅಥವಾ ಈ ತರದ ಪರಿಸ್ಥಿತಿಗಳಲ್ಲಿ ಮಹಿಳೆಯರಿಗೆ ಆದಾಯ ಅಥವಾ ಆರ್ಥಿಕ ಕ್ಷೇತ್ರಗಳಲ್ಲಿ ಅವಕಾಶಗಳಿಲ್ಲದೆ ಇದ್ದಾಗ ಅವರ ಜೀವನ ದುಸ್ತರ ಆಗ್ತಾ ಹೋಗುತ್ತೆ. ಈಕ್ವಾಲಿಟಿ ಆಫ್ ವುಮೆನ್ ಕ್ಯಾನ್ ಬಿ ವಿವ್ಡ್ ಇನ್ 3 ಅಪ್ರೋಚಸ್. ಮಹಿಳಾ ಸಮಾನತೆಯನ್ನ 3 ರೀತಿಯ ದೃಷ್ಟಿಕೋನಗಳಲ್ಲಿ ವಿವರಿಸಲಾಗುತ್ತೆ. ಮೊದಲನೇದು ಫಾರ್ಮಲ್ ಅಪ್ರೋಚ್, ಔಪಚಾರಿಕ ದೃಷ್ಟಿಕೋನ. ಸೆಕೆಂಡ್ ಒನ್ ಪ್ರೊಟೆಕ್ಷನಿಸ್ಟ್ ಅಪ್ರೋಚ್, ಅಂದ್ರೆ ರಕ್ಷಣಾತ್ಮಕ ದೃಷ್ಟಿಕೋನ. ಥರ್ಡ್ ಒನ್ ಕರೆಕ್ಟಿವ್ ಅಪ್ರೋಚ್, ಅಂದ್ರೆ ಸರಿಪಡಿಸುವಂತ ದೃಷ್ಟಿಕೋನ. ಫಾರ್ಮಲ್ ಅಪ್ರೋಚ್ ಏನ್ ಮಾಡುತ್ತೆ? ಇಟ್ ಇಗ್ನೋರ್ಸ್ ದಟ್ ಮೆನ್ ಅಂಡ್ ವುಮೆನ್ ಆರ್ ಆಕ್ಚುಲಿ ಡಿಫರೆಂಟ್. ಪುರುಷರು ಮತ್ತೆ ಮಹಿಳೆಯರನ್ನ ಸಮಾನವಾಗಿ ಕಾಣಬಿಡುತ್ತೆ. ಅಂದ್ರೆ ಯಾವ ಅರ್ಥದಲ್ಲಿ? ಇಟ್ ಫಾಲೋಸ್ ಮೇಲ್ ಸ್ಟ್ಯಾಂಡರ್ಡ್ಸ್ ದಿಸ್ ರಿಗಾರ್ಡಿಂಗ್ ವುಮೆನ್ ಸ್ಪೆಷಲ್ ನೀಡ್ಸ್. ಇದು ಪುರುಷರಿಗೆ ಕೆಲಸ ಮಾಡೋದಕ್ಕೆ ಯಾವ ತರದ ವಾತಾವರಣ ಇರುತ್ತೋ ಅದೇ ತರದ ವಾತಾವರಣದಲ್ಲಿ ಮಹಿಳೆಯರು ಕೆಲಸ ಮಾಡಬೇಕು ಅಂತ ಹೇಳಿ ಪರಿಗಣಿಸುತ್ತೆ. ಅಂದ್ರೆ ಮಹಿಳೆಯರಿಗೆ ವಿಶೇಷವಾದಂತ ಯಾವುದೇ ಅವಕಾಶಗಳನ್ನು ಕೊಡಲ್ಲ. ಇಂಥ ಸಂದರ್ಭದಲ್ಲಿ ಹೈ ರಿಸ್ಕ್ ಇರುವಂತ ಕೆಲಸಗಳಲ್ಲಿ ಮಹಿಳೆಯರು ಬಂದು ಭಾಗವಹಿಸಲಿಕ್ಕೆ ಸಾಧ್ಯವಾಗಲ್ಲ. ಉದಾಹರಣೆಗೆ 2 ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ನೈಟ್ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದೆ ಇರೋದ್ರಿಂದ ಅದು ಅವರನ್ನ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ಪ್ರೊಟೆಕ್ಷನಿಸ್ಟ್ ಅಪ್ರೋಚ್. ಇಲ್ಲೂ ಕೂಡ ಮಹಿಳೆಯರು ತಮ್ಮ ಅವಕಾಶಗಳನ್ನ ಸಂಪೂರ್ಣವಾಗಿ ಕಳ್ಕೊಳ್ತಾರೆ. ಇದರಿಂದ ಏನಾಗುತ್ತೆ? ಮಹಿಳೆಯರಿಗೆ ಅಲ್ಲಿ ಉದ್ಯೋಗ ಅವಕಾಶ ಸಿಗಲ್ಲ. ಇಲ್ಲೂ ಕೂಡ ಹೈ ರಿಸ್ಕ್ ಇರುವಂತ ಸಂದರ್ಭದಲ್ಲಿ ರಕ್ಷಣಾತ್ಮಕ ದೃಷ್ಟಿಯಿಂದ ಮಹಿಳೆಯರನ್ನ ಕಡೆಗಣಿಸಲಾಗುತ್ತೆ. ಇದು ಅವರ ಎಕ್ಸ್ಟ್ರಾ ಇನ್ಕಮ್ ಅನ್ನ ಡಿನೈ ಮಾಡಿಬಿಡುತ್ತೆ. ಇನ್ನು ಥರ್ಡ್ ಒನ್ ಕರೆಕ್ಟಿವ್ ಅಪ್ರೋಚ್. ಇಲ್ಲಿ priorities given to correct environment and benefit with men and women equally. ಇಲ್ಲಿ ಪುರುಷ ಮತ್ತೆ ಮಹಿಳೆಯರಿಗೆ ಅವರಿಗೆ ಅಗತ್ಯವಿರುವಂತ ಎಲ್ಲ ಅವಕಾಶಗಳನ್ನ ನೀಡಲಾಗತ್ತೆ ಹಾಗೂ ಇರುವಂತ ಅಡ್ಡಿ ಆತಂಕಗಳನ್ನ ಸರಿಪಡಿಸೋ ಮೂಲಕ ಮಹಿಳೆಯರು ಕೆಲಸ ಮಾಡಲಿಕ್ಕೆ ಪೂರಕವಾದಂತ ವಾತಾವರಣವನ್ನ ಕಲ್ಪಿಸಿಕೊಡ್ಲಾಗತ್ತೆ. ಉದಾಹರಣೆ ಹೇಗೆ? ಅದೇ ಫ್ಯಾಕ್ಟರಿಯ ಉದಾಹರಣೆಯನ್ನ ತಗೊಳ್ಳೋದಾದ್ರೆ ಮೋರ್ ಲೈಟ್ಸ್, ಟ್ರಾನ್ಸ್ಪೋರ್ಟೇಷನ್, ಸೇಫ್ ಗಾರ್ಡ್ಸ್, ಈ ತರದ ಅನುಕೂಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋ ಮೂಲಕ ಮಹಿಳೆಯರು ಕೂಡ ಆರ್ಥಿಕ ಕ್ಷೇತ್ರಗಳಲ್ಲಿ ಭಾಗವಹಿಸೋದಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡಲಾಗತ್ತೆ. ಅದರ ಅರ್ಥ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಅಂದ್ರೆ ಗಣನೀಯ ಸಮಾನತೆ. ಅಂದ್ರೆ ಅರ್ಥ ಇಟ್ ರೆಕಗ್ನೈಸಸ್ ಡಿಫರೆನ್ಸಸ್ ಬಟ್ ಅಫರ್ಮ್ಸ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಅಂಡ್ ವುಮೆನ್. ಇದು ಮಹಿಳೆ ಮತ್ತೆ ಪುರುಷರ ನಡುವಿನ ವ್ಯತ್ಯಾಸಗಳನ್ನ ಪರಿಗಣಿಸುತ್ತೆ, ಆದರೆ ಅವರ ನಡುವೆ ಸಮಾನತೆಯನ್ನು ಕೂಡ ದೃಢೀಕರಿಸುತ್ತೆ, ಸಮಾನತೆಯನ್ನು ಸಾಧಿಸೋದಕ್ಕೆ ಪೂರಕವಾಗಿರುತ್ತೆ. ಮತ್ತು ಮುಖ್ಯವಾಗಿ ಇಟ್ ಪ್ಲೇಸಸ್ ಆಬ್ಲಿಗೇಷನ್ ಟು ಕರೆಕ್ಟ್ ಎನ್ವಿರಾನ್ಮೆಂಟ್ ಡಿಸ್ಅಡ್ವಾಂಟೇಜಸ್ ದೆಮ್. ಅಂದ್ರೆ ಯಾವುದು ಅವಕಾಶ ವಂಚನೆ ಮಾಡುವಂತ ಸಾಧ್ಯತೆಗಳಿದೆಯೋ ಅಂತ ಸಾಧ್ಯತೆಗಳು ಅಥವಾ ವಾತಾವರಣವನ್ನ ಸರಿಪಡಿಸುವಂತ ಹೊಣೆಗಾರಿಕೆಯನ್ನು ಕೂಡ ವಿಧಿಸುತ್ತೆ. ಯಾವುದು? ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ. And it requires laws and policies to include gender perspective. ಲಿಂಗಾಧಾರಿತ ದೃಷ್ಟಿಕೋನ ಅಥವಾ ಲಿಂಗ ಸಮಾನತೆಯ ದೃಷ್ಟಿಕೋನ ಇರುವಂತ ಕಾನೂನು ಮತ್ತು ನೀತಿಗಳ ಅಗತ್ಯವಿರೋದನ್ನು ಕೂಡ ಇದು ಪ್ರತಿಪಾದಿಸುತ್ತೆ. ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿಯನ್ನು ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತ ಎಕ್ಸಿಲರೇಟ್ ಮಾಡಲಿಕ್ಕೆ ಕಾನೂನು ಮತ್ತೆ ಯೋಜನೆಗಳ ಅಗತ್ಯ ಇರೋದನ್ನು ಕೂಡ ಇದು ಪ್ರತಿಪಾದಿಸುತ್ತೆ. Substantive equality ensures that women have equality in opportunities and access to opportunities and getting results or benefits. Substantive equality ಅಂದ್ರೆ ಇದು ಮಹಿಳೆಯರಿಗೆ ಅವಕಾಶಗಳು ಇರಬೇಕು, ಅವಕಾಶಗಳನ್ನ ಬಳಸೋದಿಕ್ಕೂ ದಾರಿಗಳಿರಬೇಕು, ಹಾಗೇನೆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಅದರಿಂದ ಬಂದಂತಹ ಲಾಭಗಳನ್ನು ಕೂಡ ಅನುಭವಿಸೋದಕ್ಕೆ ಅವಕಾಶಗಳು ಇರಬೇಕು ಅನ್ನೋದನ್ನ ಈ ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಅನ್ನುವ ತತ್ವ ಪ್ರತಿಪಾದನೆ ಮಾಡುತ್ತೆ. ಇನ್ನ ನೆಕ್ಸ್ಟ್ ಒನ್ ನಾನ್ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ ರಹಿತತೆ. ಮೋಸ್ಟ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಹ್ಯಾವ್ ಸೈನ್ಡ್ CEDAW. This means they are given their commitment to respect, protect and fulfill the rights of women in their respective country. ಬಹುತೇಕ ರಾಷ್ಟ್ರಗಳು CEDAW ಒಪ್ಪಂದಕ್ಕೆ ಸಹಿಯನ್ನ ಹಾಕಿದಾವೆ, ಅದನ್ನ ಅಂಗೀಕರಿಸಿದಾವೆ. ಅದರ ಅರ್ಥ ಅವುಗಳು ತಮ್ಮ ರಾಷ್ಟ್ರದ ವ್ಯಾಪ್ತಿಯಲ್ಲಿ
ಮಹಿಳೆಯರ ಹಕ್ಕುಗಳನ್ನು ಗೌರವಿಸೋದಿಕ್ಕೆ, ರಕ್ಷಣೆ ಮಾಡೋದಿಕ್ಕೆ ಮತ್ತೆ ಅಂತ ಹಕ್ಕುಗಳನ್ನು ಮಾನ್ಯ ಮಾಡಿ ನೀಡೋದಿಕ್ಕೆ ಬದ್ಧವಾಗಿರಬೇಕು ಅಥವಾ ಬದ್ಧವಾಗಿದ್ದೀವಿ ಅಂತ ಅರ್ಥ. ಆದ್ರೆ ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ಈ ಡಿಸ್ಕ್ರಿಮಿನೇಷನ್ ಹಾಗೆ ಮುಂದುವರಿತಾ ಇದೆ ಅಂತೇಳಿ ಈ ಪ್ರಿನ್ಸಿಪಲ್ ಅಲ್ಲಿ ಚರ್ಚೆ ಮಾಡಲಾಗತ್ತೆ. ಯಾವ ತರದಲ್ಲಿ ಡೈರೆಕ್ಟ್ ಡಿಸ್ಕ್ರಿಮಿನೇಷನ್ ಅಂತ ಅಂದ್ರೆ ಕೆಲವೊಂದು ಕಾನೂನಾತ್ಮಕವಾಗಿಯೇ ಈ ತರದ ತಾರತಮ್ಯದ ಅವಕಾಶಗಳು ಇರ್ತವೆ. ಉದಾಹರಣೆಗೆ ನ್ಯಾಷನಾಲಿಟಿ ಸಂದರ್ಭದಲ್ಲಿ, ರಾಷ್ಟ್ರೀಯತೆಯ ಸಂದರ್ಭದಲ್ಲಿ ಫಾದರ್ಸ್ ಆರ್ ಅಲೌಡ್ ಬೈ ಲಾ ಟು ಟ್ರಾನ್ಸ್ಫರ್ ದೇರ್ ಸಿಟಿಜನ್ಶಿಪ್ ಟು ದೇರ್ ಚಿಲ್ಡ್ರನ್ ಬಟ್ ಮದರ್ಸ್ ಕೆನ್ ನಾಟ್. ಕಾನೂನಿನ ಮೂಲಕವೇ ತಂದೆಯಾದವನಿಗೆ ತನ್ನ ಮಗುವಿಗೆ ನಾಗರಿಕತ್ವವನ್ನ ವರ್ಗಾಯಿಸುವಂತ ಅಧಿಕಾರ ಬಂದಿರುತ್ತೆ. ಆದ್ರೆ ಮಹಿಳೆಯರಿಗೆ ಎಷ್ಟೋ ರಾಷ್ಟ್ರಗಳಲ್ಲಿ ಈ ಅವಕಾಶ ಇಲ್ಲ. ಇದೇನ್ ಮಾಡುತ್ತೆ, ಆ ತಾಯಿಯ ಮಗುವಿಗೆ ಹಲವಾರು ಅವಕಾಶಗಳನ್ನ ತಡೆ ಹಿಡಿದು ಬಿಡುತ್ತೆ. ಇನ್ನ ಇಂಡೈರೆಕ್ಟ್ ಡಿಸ್ಕ್ರಿಮಿನೇಷನ್ ಅಲ್ಲಿ ಇದು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡಲಾಗತ್ತೆ, ಮತ್ತೆ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲಿ ಚರ್ಚೆ ಮಾಡಲಾಗತ್ತೆ. ಅಂದ್ರೆ ಒಂದು ರಾಷ್ಟ್ರದ ಅಲ್ಲಿನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂದರ್ಭದಲ್ಲಿ ಕೆಲವಾರು ಕೆಲಸಗಳನ್ನ ಮಹಿಳೆಯರು ಮಾಡಬಾರ್ದು, ಮನೆಯಿಂದ ಹೊರಗಡೆ ಹೋಗಿ ಉದ್ಯೋಗದಲ್ಲಿ ಅಥವಾ ಶಿಕ್ಷಣದಲ್ಲಿ ತೊಡಗಿಕೊಳ್ಳಬಾರದು ಅಂತ ಹೇಳುವಂತ ಒಂದು ಕಾರಣ. ಇದರ ಹಿಂದ್ಗಡೆ ರಕ್ಷಣಾತ್ಮಕ ವಿಚಾರ ಇರ್ಬೋದು, ಬೇರೆ ಏನಾದ್ರೂ ಇದ್ದಿರ್ಬೋದು. ಆದ್ರೂ ಕೂಡ ಇದು ಮಹಿಳೆಯರ ಅಭಿವೃದ್ಧಿಯನ್ನ ಅಥವಾ ಅವರ ಹಿತಾಸಕ್ತಿಯನ್ನ ಕಡೆಗಣಿಸೋ ಸಾಧ್ಯತೆಗಳು ಹೆಚ್ಚು. ಈ ರೀತಿನಲ್ಲಿ ಡೈರೆಕ್ಟ್ ಆಗು ಮತ್ತೆ ಇಂಡೈರೆಕ್ಟ್ ಆಗು ಡಿಸ್ಕ್ರಿಮಿನೇಷನ್ ಹಾಗೆ ಮುಂದುವರಿತಾ ಇರುತ್ತೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಕೀಪ್ ಇನ್ ಮೈಂಡ್ ನಾನ್ ಡಿಸ್ಕ್ರಿಮಿನೇಷನ್ ಫಾರ್ ವುಮೆನ್ ಮಸ್ಟ್ ಎಕ್ಸಿಸ್ಟ್ ಇನ್ ಡೆ ಜ್ಯೂರ್ ಅಂಡ್ ಡಿ ಫ್ಯಾಕ್ಟೋ. ಡೆ ಜ್ಯೂರ್ ಅಂತ ಅಂದ್ರೆ ಆಫ್ ಲಾ, ಡೆ ಜ್ಯೂರ್ ಮೀನ್ಸ್ ಆಫ್ ಲಾ, ಡಿ ಫ್ಯಾಕ್ಟೋ ಮೀನ್ಸ್ ವಾಟ್ ಆಕ್ಚುಲಿ ಹ್ಯಾಪನಿಂಗ್ ಇನ್ ರಿಯಾಲಿಟಿ. ಡೆ ಜ್ಯೂರ್ ಅಂದ್ರೆ ಕಾನೂನಿನ ಸಂದರ್ಭ, ಕಾನೂನು ಅಂತ ಅರ್ಥ. ಡಿ ಫ್ಯಾಕ್ಟೋ ಅಂತಂದ್ರೆ ನಂತರದಲ್ಲಿ ಅಥವಾ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು. ಇದಕ್ಕೆ ಒಂದು ಉದಾಹರಣೆ ತಗೊಂಡು ಅರ್ಥ ಮಾಡ್ಕೊಳ್ಳೋದಾದ್ರೆ, ಡೆ ಜ್ಯೂರ್ ಕಾನೂನಿನ ಸಂದರ್ಭದಲ್ಲಿ ಸರ್ಕಾರ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯನ್ನ ಮಾಡುತ್ತೆ. ಅದರ ಸದುಪಯೋಗ ಪಡ್ಕೊಳ್ಳೋದಿಕ್ಕೆ ಎಲ್ಲ ರೈತರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳುತ್ತೆ. ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ, ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಓನ್ ಲ್ಯಾಂಡ್ಸ್ ಅಂತ. ಈ ಕಾನೂನು ಯಾರಿಗೂ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡ್ತಾ ಇಲ್ಲ, ಪುರುಷ ಅಥವಾ ಮಹಿಳೆ ಅಂತ ಹೇಳಿ ಮೇಲ್ನೋಟಕ್ಕೆ. ಸೊ ಇದರ ಪರಿಣಾಮ ಇನ್ನು ಡಿ ಫ್ಯಾಕ್ಟೋನಲ್ಲಿ ಮಹಿಳೆಯರು, ಬಹುತೇಕ ಮಹಿಳೆಯರು ಯಾವುದೇ ಸ್ವಂತ ಆಸ್ತಿಯನ್ನ ಅಥವಾ ಸ್ವಂತ ಜಮೀನನ್ನ ಹೊಂದಿಲ್ಲ. ಪರಿಣಾಮವಾಗಿ ಮಹಿಳೆಯರು ಸರ್ಕಾರದ ಈ ಯೋಜನೆಯನ್ನ ಪಡೆಯೋದ್ರಿಂದ ಸಂಪೂರ್ಣ ಹೊರಗುಳಿತಾರೆ. ಹಾಗಾಗಿ ಜೆಂಡರ್ ನ್ಯೂಟ್ರಲ್ ಪಾಲಿಸಿ ಇದ್ದಾಗ ಈ ತರ ಆಗತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ನಾನ್ ಡಿಸ್ಕ್ರಿಮಿನೇಷನ್ ಡೆ ಜ್ಯೂರ್ ಕಾನೂನಿನ ಸಂದರ್ಭದಲ್ಲಿ, ನಂತರದ ಹಂತದಲ್ಲೂ ಕೂಡ ನಾನ್ ಡಿಸ್ಕ್ರಿಮಿನೇಷನ್ ಅಸ್ತಿತ್ವದಲ್ಲಿ ಇರಬೇಕು ಅಂತ ಹೇಳಿ ಈ ತತ್ವ ಪ್ರತಿಪಾದನೆ ಮಾಡುತ್ತೆ. ಇನ್ನು ಸ್ಟೇಟ್ ಆಬ್ಲಿಗೇಷನ್ಸ್, ಸೀಡಾ ಒಪ್ಪಂದಕ್ಕೆ ತಳಹದಿಯಾಗಿರುವಂತಹ ಮೂರನೇ ತತ್ವ ಸ್ಟೇಟ್ ಆಬ್ಲಿಗೇಷನ್. ಅಂದ್ರೆ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಜ್ಯಗಳು ಹೊಂದಿರುವಂತ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಏನು ಅನ್ನೋದನ್ನ ಇದು ತಿಳಿಸುತ್ತೆ. ಸೀಡಾ ಈಸ್ ಲೀಗಲಿ ಬೈಂಡಿಂಗ್ ಡಾಕ್ಯುಮೆಂಟ್. ಇದೊಂದು ಕಾನೂನುಬದ್ಧವಾದಂತ ದಾಖಲೆ. State is obligated to subscribe to the article of the convention and effectively implement it as soon as possible. ಸೀಡಾ ಇದೊಂದು ಕಾನೂನುಬದ್ಧ ದಾಖಲೆ. ಜೊತೆಗೆ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಜ್ಯಗಳು ಈ ಒಪ್ಪಂದದಲ್ಲಿ ಹೇಳಲಾಗಿರುವಂತಹ ವಿಧಿಗಳನ್ನ ಮತ್ತೆ ವಿಚಾರಗಳನ್ನ ಪರಿಣಾಮಕಾರಿಯಾಗಿ ಸಾಧ್ಯವಾದಷ್ಟು ಬೇಗ ತಮ್ಮ ರಾಷ್ಟ್ರದ ವ್ಯಾಪ್ತಿನಲ್ಲಿ ಜಾರಿಗೆ ತರಬೇಕಾಗಿರುವಂಥದ್ದು ಅವುಗಳ ಮೇಲಿರುವ ಮತ್ತೊಂದು ಜವಾಬ್ದಾರಿ. ಜೊತೆಗೆ ಎವ್ರಿ 4 years ಸ್ಟೇಟ್ ಹ್ಯಾವ್ ಟು ರಿಪೋರ್ಟ್ ಸೀಡಾ ಆನ್ ದ ಮೆಜರ್ಸ್ ಟೇಕನ್ ಟು ರೆಸ್ಪೆಕ್ಟ್, ಪ್ರೊಟೆಕ್ಟ್, ಪ್ರಮೋಟ್ and fulfill the rights of women in their country based on the convention. ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ಈ ಒಪ್ಪಂದವನ್ನು ಜಾರಿಗೆ ತರೋದಕ್ಕೆ ಪೂರಕವಾಗಿ ಯಾವ ಕ್ರಮಗಳನ್ನ ತಗೊಂಡಿದ್ದಾವೆ, ಯಾವ ಕ್ಷೇತ್ರಗಳಲ್ಲಿ ರೆಸ್ಪೆಕ್ಟ್, ಮಹಿಳಾ ಹಕ್ಕುಗಳನ್ನು
ಸಲ್ಲಿಸುವಂತ ಅಥವಾ ಅವುಗಳನ್ನು ಗೌರವಿಸುವಂತ ಕ್ಷೇತ್ರಗಳಲ್ಲಿ, ಅವುಗಳನ್ನ ರಕ್ಷಣೆ ಮಾಡುವಂತ ಕ್ಷೇತ್ರದಲ್ಲಿ, ಹಾಗೆ ಅವುಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂತ ಕ್ಷೇತ್ರದಲ್ಲಿ, ಹಾಗೇನೆ ಅಂತ ಹಕ್ಕುಗಳನ್ನ ಮಾನ್ಯ ಮಾಡುವ ಅಥವಾ ನೀಡುವಂತ ಕ್ಷೇತ್ರದಲ್ಲಿ ರಾಜ್ಯಗಳು ಯಾವ ಕ್ರಮಗಳನ್ನ ತೆಗೆದುಕೊಂಡಿವೆ ಅನ್ನೋದನ್ನ ಇಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ನಿರ್ದಿಷ್ಟವಾದಂತ ಪ್ರೊಸೀಜರ್ ಇರುತ್ತೆ. ಆ ಮೂಲಕ ಆ ವರದಿಯನ್ನ ಸಲ್ಲಿಸಬೇಕು. ರೆಸ್ಪೆಕ್ಟ್ ಅಂದ್ರೆ ಡಿಸ್ಕ್ರಿಮಿನೇಟರಿ ಲಾಗಳನ್ನ ಜಾರಿಗೆ ತರೋ ಹಾಗಿಲ್ಲ. ಡಿಸ್ಕ್ರಿಮಿನೇಟರಿ ಪಾಲಿಸೀಸ್ ಗಳನ್ನ ಅಥವಾ ಪ್ರಾಕ್ಟೀಸ್ ಗಳನ್ನ ಸರ್ಕಾರದ ಹಂತದಲ್ಲಿ ಮಾಡೋ ಹಾಗಿಲ್ಲ. ಪ್ರೊಟೆಕ್ಟ್ ಅಂತಂದ್ರೆ ಸ್ಟೇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದ ರೈಟ್ಸ್ ಆಫ್ ವುಮೆನ್ ಅಂಡ್ ಮಸ್ಟ್ ಎನ್ಶೂರ್ ಕಂಪ್ಲೇಂಟ್ಸ್, ರಿಡ್ರೆಸ್ ಅಂಡ್ ಮೆಕ್ಯಾನಿಸಮ್ಸ್. ಅಂದ್ರೆ ಈ ಮಹಿಳಾ ಹಕ್ಕುಗಳ ಉಲ್ಲಂಘನೆ ಆದಾಗ ಅವುಗಳ ಕುರಿತು ದೂರನ್ನ ದಾಖಲಿಸಿಕೊಳ್ಳುವಂಥದ್ದು, ಪರಿಹರಿಸುವಂಥದ್ದು ಹಾಗೂ ಈ ಪ್ರಕ್ರಿಯೆಗೆ ಅಗತ್ಯವಾದಂತಹ ಸಾಂಸ್ಥಿಕ ರಚನೆಗಳನ್ನ ಏರ್ಪಡಿಸುವಂಥದ್ದು. ಪ್ರಮೋಟ್ ಅಂತಂದ್ರೆ ರೈಸ್ ಅವೇರ್ನೆಸ್ ಆಫ್ ರೈಟ್ಸ್, ಹಕ್ಕುಗಳ ಕುರಿತಾಗಿ, ಮಹಿಳಾ ಹಕ್ಕುಗಳ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂಥದ್ದು. ಹಾಗೇನೆ ಫುಲ್ಫಿಲ್ ಅಂತಂದ್ರೆ ಬಿಲ್ಡ್ ವುಮೆನ್ ಎಬಿಲಿಟಿ ಟು ಎನ್ಶೂರ್ ಈಕ್ವಾಲಿಟಿ, ಈಕ್ವಾಲಿಟಿಯನ್ನ ಸಾಧಿಸೋದಕ್ಕೆ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು. ಎನ್ಶೂರ್ ಡೆ ಜ್ಯೂರ್ ಅಂಡ್ ಡಿ ಫ್ಯಾಕ್ಟೋ ಈಕ್ವಾಲಿಟಿ, ಈಗಾಗಲೇ ನಾವು ಅದನ್ನ ಗಮನಿಸಿರೋ ಹಾಗೆ ಕಾನೂನು ಮತ್ತೆ ನಂತರದ ಹಂತದಲ್ಲೂ ಕೂಡ ತಾರತಮ್ಯ ರಹಿತತೆಯನ್ನ ಸಾಧಿಸಬೇಕು. ಹಾಗೇನೆ ಲಿಂಗ ಸಮಾನತೆಯನ್ನ ಸಾಧಿಸಲಿಕ್ಕೆ, ಮಹಿಳೆಯರ ವಿರುದ್ಧದ ತಾರತಮ್ಯವನ್ನ ನಿವಾರಣೆ ಮಾಡಲಿಕ್ಕೆ ಟೆಂಪರರಿ ಸ್ಪೆಷಲ್ ಮೆಜರ್ಸ್ ಅನ್ನು ಕೂಡ ತಗೊಳ್ಬೇಕು. ಅಂದ್ರೆ ತಾತ್ಕಾಲಿಕ ವಿಶೇಷ ಉಪಕ್ರಮಗಳ ಮೂಲಕ ಇವುಗಳನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಸ್ಟ್ರಕ್ಚರ್ ಆಫ್ ಸಿಡಾ. The convention is structured in 6 parts with 30 articles total. ಈ ಒಪ್ಪಂದವು ಒಟ್ಟು 6 ಭಾಗಗಳು ಹಾಗೂ 30 ವಿಧಿಗಳನ್ನ ಒಳಗೊಂಡಿದೆ. Part 1, Articles 1 to 6 focuses on non-discrimination, sex stereotypes and sex trafficking. ಅಂದ್ರೆ ಭಾಗ 1ರಲ್ಲಿ 1 ರಿಂದ 6ನೇ ವಿಧಿಗಳವರೆಗೆ ತಾರತಮ್ಯ ರಹಿತತೆ, ಲಿಂಗಾಧಾರಿತವಾದಂತಹ ಸ್ಟೀರಿಯೋಟೈಪ್ಗಳು ಅಥವಾ ರೂಢಿಗತ ಹೇಳಿಕೆಗಳು ಹಾಗೂ ಲೈಂಗಿಕ ಚಟುವಟಿಕೆಗಳಿಗೆ ಮಹಿಳೆಯರ ಕಳ್ಳ ಸಾಗಣೆಯ ವಿಷಯಗಳ ಮೇಲೆ ಈ ಭಾಗ ಕೇಂದ್ರೀಕರಿಸುತ್ತೆ. ಇನ್ನು ಪಾರ್ಟ್ 2, ಆರ್ಟಿಕಲ್ಸ್ 7 to 9 outlines women's rights in the public sphere with an emphasis on political life, representation and rights to nationality. ಈ ಭಾಗ ರಾಜಕೀಯ ಜೀವನ ಅಥವಾ ರಾಜಕೀಯ ಕ್ಷೇತ್ರ, ಪ್ರಾತಿನಿಧ್ಯ ಹಾಗೂ ರಾಷ್ಟ್ರೀಯತೆಯ ಹಕ್ಕುಗಳಿಗೆ ಪ್ರಾಮುಖ್ಯತೆ ನೀಡುತ್ತೆ ಹಾಗೂ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಹಿಳೆಯರ ಹಕ್ಕುಗಳನ್ನ ವಿವರಿಸುವ ಕೆಲಸ ಮಾಡುತ್ತೆ. ಥರ್ಡ್ ಪಾರ್ಟ್, ಆರ್ಟಿಕಲ್ಸ್ 10 to 14 describes the economic and social rights of women. ಇದು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನ ವಿವರಿಸುತ್ತೆ. ವಿಶೇಷವಾಗಿ ಈ ಭಾಗದಲ್ಲಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಈ ವಿಷಯಗಳ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತೆ. ಹಾಗೇನೆ ಗ್ರಾಮೀಣ ಮಹಿಳೆಯರು ಎದುರಿಸುತ್ತಿರುವಂತ ವಿಶೇಷ ಸಮಸ್ಯೆಗಳನ್ನು ಕೂಡ ಇದು ಪರಿಹರಿಸುವ ವಿಚಾರಗಳನ್ನ ಒಳಗೊಂಡಿದೆ. ಪಾರ್ಟ್ 4, ಆರ್ಟಿಕಲ್ಸ್ 15 to 16 outlines women's right to equality in marriage and family life along with their right to equality before the law. ಭಾಗ 4ರಲ್ಲಿ ವಿಧಿ 15 ರಿಂದ 16ರವರೆಗೆ ಕಾನೂನು ಮುಂದೆ ಸಮಾನತೆಯ ಹಕ್ಕಿನ ಜೊತೆಗೆ ವಿವಾಹ ಮತ್ತು ಕೌಟುಂಬಿಕ ಜೀವನದಲ್ಲಿ ಮಹಿಳೆಯರ ಸಮಾನ ಹಕ್ಕುಗಳನ್ನ ವಿವರಿಸಲಾಗುತ್ತೆ. ಭಾಗ 5, ಪಾರ್ಟ್ 5, ಆರ್ಟಿಕಲ್ಸ್ 17 to 22 establishes the committee on the elimination of discrimination against women as well as the state parties reporting procedure. ಈ ಭಾಗದಲ್ಲಿ ಮಹಿಳೆಯರ ವಿರುದ್ಧದ ತಾರತಮ್ಯವನ್ನ ತೊಲಗಿಸೋದಕ್ಕೆ ಪೂರಕವಾಗಿ ಸಮಿತಿಗಳನ್ನ ಸ್ಥಾಪನೆ ಮಾಡುವಂತ ವಿಚಾರ ಹಾಗೂ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಜ್ಯಗಳು ವರದಿಯನ್ನ ನೀಡುವ ಕಾರ್ಯವಿಧಾನದ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ಪಾರ್ಟ್ 6, ಆರ್ಟಿಕಲ್ಸ್ 23 to 30 ಇದು ಕೂಡ ಆಡಳಿತಾತ್ಮಕ ವಿಷಯಗಳನ್ನ ಒಳಗೊಂಡಿರುವಂತ ಭಾಗ. ಪಾರ್ಟ್ 6 describes the effects of the convention on other treaties.
ದಿ ಕಮಿಟ್ಮೆಂಟ್ ಆಫ್ ದ ಸ್ಟೇಟ್ಸ್ ಪಾರ್ಟೀಸ್ ಅಂಡ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕನ್ವೆನ್ಷನ್. ಈ ಭಾಗದಲ್ಲಿ ಇತರ ಒಪ್ಪಂದಗಳ ಮೇಲೆ ಸಿಡಾ ಒಪ್ಪಂದದ ಪರಿಣಾಮಗಳು ಹಾಗೂ ಸಿಡಾ ಒಪ್ಪಂದವನ್ನು ಜಾರಿಗೆ ತರುವಲ್ಲಿ ಅದನ್ನು ಒಪ್ಪಿಕೊಂಡಿರುವಂತಹ ರಾಜ್ಯಗಳ ಬದ್ಧತೆ ಹಾಗೂ ಒಪ್ಪಂದಕ್ಕೆ ಸಂಬಂಧಪಟ್ಟಂತ ಆಡಳಿತಾತ್ಮಕ ವಿಷಯಗಳನ್ನ ಇಲ್ಲಿ ವಿವರಿಸಲಾಗುತ್ತೆ. ನಾವು ಈಗಾಗಲೇ ಗಮನಿಸಿದಂತೆ ಸೆಡಾನ ಮೊದಲನೇ ಪಾರ್ಟ್ ಅಲ್ಲಿ ಒಟ್ಟು 6 ವಿಧಿಗಳು ಬರ್ತವೆ. ಆ ಎಲ್ಲಾ ವಿಧಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇ ವಿಧಿ ಆರ್ಟಿಕಲ್ ಫಸ್ಟ್ ಡಿಫೈನ್ಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. ಅಂದ್ರೆ ಈ ಮೊದಲನೇ ವಿಧಿ ಮಹಿಳೆಯರ ವಿರುದ್ಧದ ತಾರತಮ್ಯ ಅಂದ್ರೆ ಏನು ಅನ್ನೋದನ್ನ ವ್ಯಾಖ್ಯಾನಿಸುವ ಕೆಲಸವನ್ನ ಮಾಡುತ್ತೆ. ಇದರ ಪ್ರಕಾರ ಲಿಂಗಾಧಾರಿತವಾಗಿ ಮಾಡುವಂತ ಯಾವುದೇ ವ್ಯತ್ಯಾಸ, ಹೊರಗಿಡುವಿಕೆ ಅಥವಾ ನಿರ್ಬಂಧವನ್ನ ಹೇರುವಿಕೆಯನ್ನ ಇದು ತಾರತಮ್ಯ ಅಂತ ಹೇಳಿ ಗುರುತಿಸುತ್ತೆ. ಜೊತೆಗೆ ಯಾವ್ಯಾವ ಕ್ಷೇತ್ರದಲ್ಲಿ, ಉದಾಹರಣೆಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ನಾಗರಿಕ ಅಥವಾ ಇತ್ಯಾದಿ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರು ಮಾನವ ಹಕ್ಕುಗಳನ್ನ ಹಾಗೆ ಮೂಲಭೂತ ಸ್ವಾತಂತ್ರ್ಯವನ್ನ ಅನುಭವಿಸೋದಿಕ್ಕೆ ಅಥವಾ ಅಂತ ಹಕ್ಕುಗಳನ್ನು ದುರ್ಬಲಗೊಳಿಸುವ ಯಾವುದೇ ಪ್ರಕ್ರಿಯೆಯನ್ನ ಇದು ತಾರತಮ್ಯ ಅಂತ ಹೇಳಿ ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನು ಎರಡನೇ ವಿಧಿ ಆರ್ಟಿಕಲ್ ಸೆಕೆಂಡ್ ಜೆಂಡರ್ ಈಕ್ವಾಲಿಟಿ ಇನ್ ಲೆಜಿಸ್ಲೇಷನ್ ಅಂಡ್ ಲಾ. ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಜ್ಯಗಳು ಅಥವಾ ರಾಷ್ಟ್ರಗಳ ವ್ಯಾಪ್ತಿಯ ಒಳಗಡೆ ಶಾಸಕಾಂಗ ಹಾಗೂ ಕಾನೂನಿನ ಸಂದರ್ಭದಲ್ಲಿ ಲಿಂಗ ಸಮಾನತೆಯನ್ನ ಈ ವಿಧಿಯು ಪ್ರತಿಪಾದಿಸುತ್ತೆ. ಅಂದ್ರೆ ಈ ಒಪ್ಪಂದವನ್ನು ಒಳಪಟ್ಟಂತ ಅಥವಾ ಈ ಒಪ್ಪಂದವನ್ನು ಒಪ್ಪಿರುವಂತ ರಾಷ್ಟ್ರಗಳು ತಮ್ಮ ದೇಶೀಯ ಶಾಸಕಾಂಗ ಹಾಗೂ ಕಾನೂನುಗಳಲ್ಲಿ ಇರುವಂತ ಎಲ್ಲ ರೀತಿಯ ತಾರತಮ್ಯದ ನಿಬಂಧನೆಗಳನ್ನ ರದ್ದುಪಡಿಸಬೇಕು. ಮಹಿಳೆಯರ ವಿರುದ್ಧದ ತಾರತಮ್ಯವನ್ನು ತಡೆಯೋದಕ್ಕೆ ಹೊಸ ನಿಬಂಧನೆಗಳನ್ನು ಜಾರಿಗೆ ತರಬೇಕು. ಹಾಗೇನೆ ಮಹಿಳೆಯರ ಪರಿಣಾಮಕಾರಿ ರಕ್ಷಣೆಯನ್ನ ಖಾತರಿಪಡಿಸೋದಕ್ಕೆ ನ್ಯಾಯಮಂಡಳಿಗಳು ಅಥವಾ ಟ್ರಿಬ್ಯುನಲ್ಗಳನ್ನ, ಸಾರ್ವಜನಿಕ ಸಂಸ್ಥೆಗಳನ್ನ ಸ್ಥಾಪಿಸಬೇಕು. ವ್ಯಕ್ತಿ, ಸಂಸ್ಥೆ, ಉದ್ಯಮ ಮಹಿಳೆಯರ ವಿರುದ್ಧ ಆಚರಿಸುವಂತ ಎಲ್ಲ ರೀತಿಯ ತಾರತಮ್ಯವನ್ನ ತೊಡೆದು ಹಾಕೋದಿಕ್ಕೆ ಮೆಜರ್ಸ್ ಅನ್ನ ತಗೊಳ್ಬೇಕು, ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ಎರಡನೇ ವಿಧಿ ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನ ಮೂರನೇ ವಿಧಿ ಆರ್ಟಿಕಲ್ 3 ಗ್ಯಾರಂಟಿ ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್ ಟು ವುಮೆನ್. ಅಂದ್ರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸಮಾನವಾಗಿ ಅಥವಾ ಸಮಾನತೆಯ ಆಧಾರದ ಮೇಲೆ ಮಹಿಳೆಯರಿಗೆ ಮೂಲಭೂತ ಹಕ್ಕುಗಳು ಮತ್ತೆ ಮೂಲಭೂತ ಸ್ವಾತಂತ್ರ್ಯಗಳನ್ನ ಆಯಾ ರಾಷ್ಟ್ರಗಳು ಖಾತರಿಪಡಿಸಬೇಕು ಅನ್ನೋದನ್ನ ಮೂರನೇ ವಿಧಿ ವಿವರಿಸುತ್ತೆ. ಇನ್ನು ನಾಲ್ಕನೇ ವಿಧಿ for special measures aimed at equality between men and women shall not be considered discrimination. ವಿಧಿ 4ರ ಪ್ರಕಾರ ಪುರುಷರು ಮತ್ತೆ ಮಹಿಳೆಯರ ನಡುವೆನ ಸಮಾನತೆಯನ್ನ ವಾಸ್ತವಿಕವಾಗಿ ಜಾರಿಗೆ ತರೋದಕ್ಕೋಸ್ಕರ, ಆಕ್ಸಿಲರೇಟ್ ಮಾಡೋದಕ್ಕೋಸ್ಕರ ಕೈಗೊಳ್ಳುವಂತ ವಿಶೇಷ ಕ್ರಮಗಳನ್ನ, ಸ್ಪೆಷಲ್ ಮೆಜರ್ಸ್ ಅನ್ನ ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಅಂತ ಹೇಳಿ ಪರಿಗಣನೆ ಮಾಡಬಾರದು. ಅದರಲ್ಲೂ ಇನ್ನ ಒಂದು ವಿಷಯವನ್ನು ಹೇಳುತ್ತಿದ್ದು, ಮಾತೃತ್ವಕ್ಕೆ ವಿಶೇಷ ರಕ್ಷಣೆ ನೀಡುವಂತ ಪ್ರಕ್ರಿಯೆಯನ್ನು ಕೂಡ ತಾರತಮ್ಯ ಅಂತ ಹೇಳಿ ಪರಿಗಣಿಸಬಾರದು ಅಂತೇಳಿ 4ನೇ ವಿಧಿ ವಿವರಿಸುತ್ತೆ. ಇನ್ನು 5ನೇ ವಿಧಿ ಆರ್ಟಿಕಲ್ 5 ಎಲಿಮಿನೇಟ್ ಪ್ರಿಜುಡೀಸ್ ಅಂಡ್ ಕಸ್ಟಮ್ಸ್ ಬೇಸ್ಡ್ ಆನ್ ದಿ ಸೆಕ್ಸ್ ಆರ್ ಆನ್ ಸ್ಟೀರಿಯೋಟೈಪ್ಡ್ ರೋಲ್ ಆಫ್ ಮೆನ್ ಅಂಡ್ ವುಮೆನ್. ಇದು ಏನ್ ಮಾಡುತ್ತೆ, ಲಿಂಗಾಧಾರಿತವಾದಂತಹ ಪೂರ್ವಾಗ್ರಹಗಳು ಅಥವಾ ಪದ್ಧತಿಗಳನ್ನ ಅಥವಾ ಸ್ಟೀರಿಯೋಟೈಪ್ ರೋಲ್ ಆಫ್ ಮೆನ್ ಅಂಡ್ ವುಮೆನ್, ಮಹಿಳೆಯರು ಮತ್ತೆ ಪುರುಷರ ಕುರಿತಾದಂತ ರೂಢಗತ ಹೇಳಿಕೆಗಳು ಅಥವಾ ಪುರುಷರು ಮತ್ತೆ ಮಹಿಳೆಯರನ್ನ ಕ್ಯಾರೆಕ್ಟರೈಸ್ ಮಾಡುವಂತ, ಲಕ್ಷಣೀಕರಿಸುವಂತ ಹೇಳಿಕೆಗಳು ಅಥವಾ ಆ ತರದ ಧೋರಣೆಗಳನ್ನ ಇದು ತೊಡೆದು ಹಾಕಬೇಕು ಅಂತ ಹೇಳಿ ಆರ್ಟಿಕಲ್ 5 ಅಥವಾ ವಿಧಿ 5 ಸ್ಪಷ್ಟವಾಗಿ ವಿವರಿಸುತ್ತೆ. ಅಂದ್ರೆ ಈ ತರದ ಪ್ರಿಜುಡ್ಯೂಸು ಮತ್ತೆ ಕಸ್ಟಮ್ಸ್ ಏನಿದಾವೆ ಇವುಗಳನ್ನ ತೊಡೆದು ಹಾಕೋದಕ್ಕೆ ರಾಜ್ಯಗಳು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ. ಇನ್ನ ವಿಧಿ 6 ಆರ್ಟಿಕಲ್ 6 appropriate measures to suppress trafficking in women and exploitation of prostitution of women. ಈ ವಿಧಿ 6ರ ಪ್ರಕಾರ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಜ್ಯಗಳು ಮಹಿಳೆಯರ ಎಲ್ಲ ರೀತಿಯ ಕಳ್ಳಸಾಗಣೆ ಅಥವಾ ವೇಶ್ಯಾವಾಟಿಕೆ ಶೋಷಣೆಯನ್ನ ನಿಗ್ರಹಿಸೋದಿಕ್ಕೆ ಶಾಸನಗಳನ್ನ ಸೇರಿದಂತೆ ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿಧಿ 6 ವಿವರಿಸುತ್ತೆ. ಸೆಡಾನ ಪಾರ್ಟ್ 2 ನಲ್ಲಿ ಒಟ್ಟು 3 ವಿಧಿಗಳು ಬರ್ತವೆ. ಅದರಲ್ಲಿ ಮೊದಲನೇದು ಆರ್ಟಿಕಲ್ 7 guarantees women equality in political and public life with a focus on equality in voting,
participation in government and participation in non-governmental organizations and associations concerned with the public and political life of the country. ಈ ವಿಧಿ 7ರ ಪ್ರಕಾರ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನ ಖಾತರಿಪಡಿಸಬೇಕು. ಅದರಲ್ಲೂ ಮುಖ್ಯವಾಗಿ ಮತದಾನದಲ್ಲಿ ಸಮಾನತೆ, ಸರ್ಕಾರದಲ್ಲಿ ಭಾಗವಹಿಸುವಿಕೆ ಮತ್ತು ಸರ್ಕಾರೇತರ ಸಂಸ್ಥೆಗಳು ಹಾಗೂ ದೇಶದ ಸಾರ್ವಜನಿಕ ಹಾಗೂ ರಾಜಕೀಯ ಜೀವನಕ್ಕೆ ಸಂಬಂಧಿಸಿದಂತ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಭಾಗವಹಿಸುವುದಕ್ಕೆ ಅವಕಾಶಗಳನ್ನ ನೀಡಬೇಕು ಅಂತ ಹೇಳಿ ವಿಧಿ 7 ವಿವರಿಸೋ ಕೆಲಸವನ್ನ ಮಾಡುತ್ತೆ. ಇನ್ನ ವಿಧಿ 8 ಆರ್ಟಿಕಲ್ 8 provides that state parties will guarantee women's equal opportunity to represent their government at the international level and to participate in the work of international organizations ಅಂತ ಹೇಳಿ ಹೇಳುತ್ತೆ. ಅದರ ಅರ್ಥ ವಿಧಿ 8ರ ಪ್ರಕಾರ ಮಹಿಳೆಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸರ್ಕಾರವನ್ನ ಪ್ರತಿನಿಧಿಸೋದಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾಗವಹಿಸೋದಕ್ಕೆ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ಅವಕಾಶವನ್ನ ಖಾತರಿಪಡಿಸಬೇಕು ಅಂತ ಹೇಳಿ ಆರ್ಟಿಕಲ್ 8 ವಿವರಿಸುವ ಕೆಲಸವನ್ನ ಮಾಡುತ್ತೆ. ಇನ್ನು ಆರ್ಟಿಕಲ್ 9 mandates state parties to grant women equal rights with men to acquire, change or retain their nationality and equal rights with respect to the nationality of their children. ಅಂದ್ರೆ 9ನೇ ವಿಧಿಯಲ್ಲಿ ಹೇಳೋ ಪ್ರಕಾರ ತಮ್ಮ ರಾಷ್ಟ್ರೀಯತೆಯನ್ನು ಪಡೆಯೋದಕ್ಕೆ, ಬದಲಿಸೋದಿಕ್ಕೆ ಅಥವಾ ಉಳಿಸಿಕೊಳ್ಳೋದಿಕ್ಕೆ ಮತ್ತು ತಮ್ಮ ಮಕ್ಕಳ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾದಂತಹ ಹಕ್ಕುಗಳನ್ನ ನೀಡಬೇಕು ಎನ್ನುವುದಾಗಿ ಆರ್ಟಿಕಲ್ 9 ವಿವರಿಸುತ್ತದೆ. 3ನೇ ಭಾಗದಲ್ಲಿ ಒಟ್ಟು 5 ವಿಧಿಗಳು ಬರ್ತವೆ. ಅದರಲ್ಲಿ ಮೊದಲನೇದು ಆರ್ಟಿಕಲ್ 10 ಈಕ್ವಲ್ ಅಪಾರ್ಚುನಿಟಿ ಇನ್ ಎಜುಕೇಶನ್. ಮಹಿಳಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಸಮಾನವಾದಂತಹ ಅವಕಾಶಗಳು ಇರಬೇಕು ಅಂತ ಹೇಳಿ ಇದು ಪ್ರತಿಪಾದನೆ ಮಾಡುತ್ತೆ. ಹಾಗೆ ಇದು ಸಹ ಶಿಕ್ಷಣವನ್ನ ಕೋ ಎಜುಕೇಶನ್ ಅನ್ನು ಕೂಡ ಪ್ರತಿಪಾದಿಸುತ್ತೆ ಹಾಗೂ ಪ್ರೋತ್ಸಾಹ ನೀಡುತ್ತೆ. ಮಹಿಳಾ ವಿದ್ಯಾರ್ಥಿಗಳಿಗೆ ಅಥ್ಲೆಟಿಕ್ಸ್, ವಿದ್ಯಾರ್ಥಿ ವೇತನ ಹಾಗೂ ಅನುದಾನಗಳ ಸಂದರ್ಭದಲ್ಲಿ ಸಮಾನ ಅವಕಾಶಗಳಿರಬೇಕು. ಮಹಿಳಾ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಹೊರಗುಳಿಯುವಂತಹ ಪ್ರಮಾಣವನ್ನು ತಗ್ಗಿಸುವ ಅಗತ್ಯವನ್ನ ಇದು ಸೂಚಿಸುತ್ತೆ. ಅಂದ್ರೆ ಮಹಿಳಾ ವಿದ್ಯಾರ್ಥಿಗಳ ಡ್ರಾಪ್ ಔಟ್ ರೇಟ್ ಅತ್ಯಂತ ಕಡಿಮೆ ಆಗ್ತಾ ಹೋಗ್ಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ. ಅಂದ್ರೆ ಈ ಕುರಿತ ಕ್ರಮಗಳನ್ನ ಸ್ಟೇಟ್ ಅಥವಾ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ತೆಗೆದುಕೊಳ್ಬೇಕು. ಇನ್ನು ಆರ್ಟಿಕಲ್ 11 ರೈಟ್ ಟು ವರ್ಕ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಪೇಡ್ ಲೀವ್ ಅಂಡ್ ಮೆಟರ್ನಿಟಿ ಲೀವ್ ಅಂಡ್ ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ. ವಿಧಿ 11ರ ಪ್ರಕಾರ ಮಹಿಳೆಯರು ಕೆಲಸ ಮಾಡುವ ಹಕ್ಕು ಎಲ್ಲ ಮನುಷ್ಯರಿಗಿರುವಂತೆ ಪರಭಾರೆ ಮಾಡಲಾಗದ ಅಥವಾ ಇದು ಪರಕೀಯಗೊಳಿಸಲಾಗದಂತ ಒಂದು ಪ್ರಮುಖ ಹಕ್ಕು ಅಂತೇಳಿ ವಿವರಿಸುತ್ತೆ. ಇದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಾಮಾಜಿಕ ಭದ್ರತೆಯ ಹಕ್ಕು, ವೇತನ ಸಹಿತ ರಜೆ ಮತ್ತು ಮಾತೃತ್ವ ರಜೆಯಂತಹ ಸಾಮಾಜಿಕ ಪ್ರಯೋಜನಗಳನ್ನ, ಹಿಂದಿನ ಉದ್ಯೋಗ, ಸೇವಾ ಹಿರಿತನ, ಸಾಮಾಜಿಕ ಭತ್ಯೆಗಳನ್ನ ಕಳೆದುಕೊಳ್ಳೋದಂತೆ ಒದಗಿಸಬೇಕು ಅಂತ ಹೇಳಿ ವಿವರಿಸುತ್ತೆ. ಹಾಗೇನೆ ಮಾತೃತ್ವ, ಗರ್ಭಧಾರಣೆ ಅಥವಾ ವಿವಾಹ ಸ್ಥಿತಿಯ ಆಧಾರದ ಮೇಲೆ ಯಾವುದೇ ಮಹಿಳೆಯರನ್ನ ಕೆಲಸದಿಂದ ವಜಾಗೊಳಿಸೋದನ್ನು ಕೂಡ ಇದು ನಿಷೇಧಿಸುತ್ತೆ. ಇನ್ನ ಆರ್ಟಿಕಲ್ 12 ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಕೇರ್. ಈ ವಿಧಿ ಪ್ರಕಾರ ಈ ವಿಧಿ ಏನ್ ಮಾಡುತ್ತೆ, ರಾಜ್ಯಗಳಿಗೆ ಕೆಲವೊಂದಷ್ಟು ಹೊಣೆಗಾರಿಕೆಯನ್ನ ವಿಧಿಸುತ್ತೆ. ಅವುಗಳೇನು ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಮೇಲಿನ ತಾರತಮ್ಯವನ್ನ ತೆಗೆದು ಹಾಕೋದಿಕ್ಕೆ ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಖಾತರಿಪಡಿಸುವುದಕ್ಕೆ ಕುಟುಂಬ ಯೋಜನೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸೇವಾ ಸೌಲಭ್ಯಗಳನ್ನು ಪಡೆಯುವಂತ ಹಕ್ಕು ಮತ್ತೆ ಅವಕಾಶಗಳನ್ನ ಕಲ್ಪಿಸಿಕೊಡಬೇಕು ಎನ್ನುವ ವಿಚಾರವನ್ನ ವಿಧಿ 12 ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನು ಆರ್ಟಿಕಲ್ 13 ಗ್ಯಾರಂಟೀಸ್ ಈಕ್ವಾಲಿಟಿ ಟು ವುಮೆನ್ ಇನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಲೈಫ್. ವಿಧಿ 13ರ ಪ್ರಕಾರ ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಸಮಾನತೆಯನ್ನ ಕಲ್ಪಿಸಬೇಕು. ವಿಶೇಷವಾಗಿ ಕುಟುಂಬ ಪ್ರಯೋಜನಗಳ ಹಕ್ಕು, ಬ್ಯಾಂಕ್ ಸಾಲಗಳ ಹಕ್ಕು, ಇತರ ರೀತಿಯ ಹಣಕಾಸಿನ ಸಾಲಗಳು ಅಥವಾ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಹಕ್ಕಿರಬೇಕು. ಕ್ರೀಡೆ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ
ಮನುಷ್ಯನಿಗೆ ಅಗತ್ಯವಿರುವಂತ ಎಲ್ಲಾ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಮಹಿಳೆಯರಿಗೂ ಕೂಡ ಅವಕಾಶಗಳಿರಬೇಕು, ಅದನ್ನ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ವಿವರಿಸುತ್ತೆ. ಇನ್ನು ಆರ್ಟಿಕಲ್ 14 ಪ್ರೊಟೆಕ್ಷನ್ಸ್ ಫಾರ್ ರೂರಲ್ ವುಮೆನ್ ಅಂಡ್ ದೇರ್ ಸ್ಪೆಷಲ್ ಪ್ರಾಬ್ಲಮ್ಸ್. ಗ್ರಾಮೀಣ ಮಹಿಳೆಯರ ಕುರಿತಾಗಿ ವಿಶೇಷ ಪ್ರಾಮುಖ್ಯತೆಯನ್ನ ವಿಧಿ 14 ಹೇಳುತ್ತೆ. ಅಂದ್ರೆ ಗ್ರಾಮೀಣ ಮಹಿಳೆಯರಿಗಿರುವಂತ ವಿಶೇಷ ಸಮಸ್ಯೆಗಳಿಗೆ ಪರಿಹರಿಸುವ ಅಥವಾ ಅವುಗಳಿಗೆ ರಕ್ಷಣೆ ನೀಡುವಂತ ಮಹಿಳೆಯರಿಗೆ ಕೆಲಸವನ್ನ ಮಾಡಬೇಕು. ಜೊತೆಗೆ ಗ್ರಾಮೀಣ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಮರ್ಪಕ ಆರೋಗ್ಯ ಸೌಲಭ್ಯಗಳನ್ನು ಹೊಂದೋದಿಕ್ಕೆ, ಎಲ್ಲ ಸಮುದಾಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಕ್ಕೆ, ಕೃಷಿ ಸಾಲವನ್ನ ಪಡೆಯೋದಿಕ್ಕೆ, ಹಾಗೆ ಉತ್ತಮ ಜೀವನವನ್ನ ನಡೆಸೋದಿಕ್ಕೆ ಸೂಕ್ತವಾದಂತ ವಾತಾವರಣವನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಕಲ್ಪಿಸಿಕೊಡಬೇಕು ಅಂತ ಹೇಳಿ ವಿಧಿ 14 ವಿವರಿಸುತ್ತೆ. ಪಾರ್ಟ್ 4 ನಲ್ಲಿ ಒಟ್ಟು 2 ವಿಧಿಗಳು ಬರ್ತವೆ. ಅದರಲ್ಲಿ ಮೊದಲನೇದು ಆರ್ಟಿಕಲ್ 15 ವುಮೆನ್ ಈಕ್ವಾಲಿಟಿ ವಿತ್ ಮೆನ್ ಬಿಫೋರ್ ದಿ ಲಾ. ಕಾನೂನಿನ ಮುಂದೆ ಪುರುಷ ಮತ್ತೆ ಮಹಿಳೆಯರು ಸಮಾನವಾಗಿರಬೇಕು. ಈ ತರದ ಒಂದು ಅವಕಾಶವನ್ನ ಈ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ಕಲ್ಪಿಸಿಕೊಡ್ಬೇಕು. ಜೊತೆಗೆ ವ್ಯಕ್ತಿಗಳ ಚಲನೆ, ಅವರ ವಾಸಸ್ಥಳ ಮತ್ತು ನಿವಾಸವನ್ನ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ಪುರುಷ ಮತ್ತೆ ಮಹಿಳೆಯರಿಗೆ ಪರಸ್ಪರ ಸಮಾನವಾಗಿ ಇರಬೇಕು ಅನ್ನೋದನ್ನ ವಿಧಿ 15 ವಿವರಿಸುತ್ತೆ. ಇನ್ನು ವಿಧಿ 16 ಆರ್ಟಿಕಲ್ 16 prohibits discrimination against women in all matters relating to marriage and family relations. ವಿವಾಹ ಮತ್ತು ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತಾರತಮ್ಯವನ್ನ ಇದು ನಿಷೇಧಿಸುವ ಕೆಲಸವನ್ನ ಮಾಡುತ್ತೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಇದು ಪುರುಷರು ಮತ್ತೆ ಮಹಿಳೆಯರಿಗೆ ವಿವಾಹವಾಗೋದಿಕ್ಕೆ, ಸಂಗಾತಿಯನ್ನ ಆಯ್ಕೆ ಮಾಡೋದಿಕ್ಕೆ ಮತ್ತು ವಿವಾಹದ ಸಂದರ್ಭದಲ್ಲಿ ಪೋಷಕರಾಗಿಯೂ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಕ್ಕೆ, ಅಲ್ಲದೆ ತಮ್ಮ ಮಕ್ಕಳ ಸಂಖ್ಯೆ ಮತ್ತೆ ಮಕ್ಕಳ ನಡುವಿನ ಅಂತರವನ್ನ ಮುಕ್ತವಾಗಿ ಜವಾಬ್ದಾರಿಯುತವಾಗಿ ನಿರ್ಧರಿಸುವಂತ ಹಕ್ಕು, ಹಾಗೇನೆ ಕುಟುಂಬದ ಹೆಸರು, ವೃತ್ತಿ, ಉದ್ಯೋಗವನ್ನ ಆಯ್ಕೆ ಮಾಡುವ ಹಕ್ಕು, ಜೊತೆಗೆ ಪತಿ ಮತ್ತೆ ಪತ್ನಿಯರ ವೈಯಕ್ತಿಕ ಹಕ್ಕು, ಹಾಗೆಯೇ ಮಾಲೀಕತ್ವ, ನಿರ್ವಹಣೆ, ಆಡಳಿತ, ಆಸ್ತಿಯನ್ನ ಅನುಭವಿಸುವ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿವಾದಗಳನ್ನ ಇತ್ಯರ್ಥಪಡಿಸೋದು ಅಥವಾ ಈ ಎಲ್ಲ ವಿಚಾರಗಳಲ್ಲಿ ಪುರುಷ ಮತ್ತೆ ಮಹಿಳೆಯರಿಗೆ ಸಮಾನವಾದಂತ ಜವಾಬ್ದಾರಿಗಳು ಇರಬೇಕು, ಸಮಾನವಾದಂತ ಜವಾಬ್ದಾರಿಗಳನ್ನ ಕಲ್ಪಿಸಿಕೊಡಬೇಕು ಅನ್ನೋದನ್ನ ಆರ್ಟಿಕಲ್ 16 ವಿವರಿಸುತ್ತೆ. ಪಾರ್ಟ್ 5 and 6 describe the administrative aspects of this convention. ಭಾಗ 5 ಮತ್ತೆ 6 ಒಟ್ಟಾಗಿ ಸಿಡಾ ಒಪ್ಪಂದದ ಆಡಳಿತಾತ್ಮಕ ವಿಷಯಗಳ ಕುರಿತು ವಿವರಿಸುತ್ತೆ. ಅದರಲ್ಲಿ ಪಾರ್ಟ್ 5 The articles in part 5 describe the composition and procedures of the CEDAW committee. ಭಾಗ 5ರಲ್ಲಿ ಬರುವಂತ ಎಲ್ಲ ವಿಧಿಗಳು ಸಿಡಾಗೆ ಸಂಬಂಧಪಟ್ಟಂತ ಸಮಿತಿಗಳ ಕಾರ್ಯವಿಧಾನ, ಕ್ರಮಾನುಗತ ರಚನೆ, ನಿಯಮಗಳು ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಶಾಸನಗಳ ನಡುವಿನ ವ್ಯವಸ್ಥಿತವಾದಂತ ಸಂಬಂಧದ ಸ್ವರೂಪದ ಕುರಿತು ವಿವರಿಸ್ತವೆ. ಜೊತೆಗೆ ಈ ಸಿಡಾ ಒಪ್ಪಂದಕ್ಕೆ ಒಳಪಟ್ಟಂತ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಈ ಒಪ್ಪಂದವನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆಗೊಳಿಸುವಂತೆ ಈ ವಿಧಿಗಳು ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ವಿಧಿಸುತ್ತವೆ. ಇನ್ನ ಪಾರ್ಟ್ 6 The articles in part 6 describe the administrative procedures of CEDAW. ಭಾಗ 6ರಲ್ಲಿ ಬರುವಂತ ವಿಧಿಗಳು ಸಿಡಾ ಒಪ್ಪಂದದ ಆಡಳಿತಾತ್ಮಕ ಪ್ರಕ್ರಿಯೆಗಳ ಕುರಿತು ವಿವರಿಸುತ್ತೆ. ಅಂದ್ರೆ ಸಿಡಾ ಒಪ್ಪಂದವನ್ನ ಜಾರಿಗೊಳಿಸುವಿಕೆ, ಅಂಗೀಕಾರ ಹಾಗೂ ಸಂಬಂಧಪಟ್ಟಂತ ರಾಷ್ಟ್ರದ ಬದ್ಧತೆಗಳನ್ನು ವಿವರಿಸುವಂತ ಕೆಲಸವನ್ನ ಮಾಡುತ್ತೆ. ಥ್ಯಾಂಕ್ ಯು.